ಮತ್ತೊಂದು ಕಡೆ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಪರವಾಗಿಯೂ ಕೂಡ ಕೆಲವರು ಬಹಳ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಮಾಜಿ ಸಿಎಂಗಳೇ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಟಿಕೆಟ್ ಕೊಡಿಸೋದಕ್ಕೆ ಬಹಳ ಕಸರತ್ತು ನಡೀತಾ ಇದೆ. ನನ್ನ ಜೊತೆಗೆ ಈಶ್ವರಪ್ಪ ಬಂದ್ರೆ ನಾನು ಅವ್ರನ್ನ ದೆಹಲಿಗೆ ಕರೆದೊಯ್ತೀನಿ. ಹಾವೇರಿಯಿಂದ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವ, ಯಾಕಂದ್ರೆ ಶಿವಕುಮಾರ್ ಉದಾಸಿ ಅವರು ಕೂಡ ಈ ಬಾರಿ ನಾನು ಕಂಟೆಸ್ಟ್ ಮಾಡೋದಿಲ್ಲ ಸಿಟ್ಟಿಂಗ್ MP ಅಂತ ಹೇಳಿದ್ದಾರೆ. ಹೀಗಾಗಿ ಈಶ್ವರಪ್ಪನವರು ಸಹಜವಾಗಿ ಅಲ್ಲಿ ಕಣ್ಣಿಟ್ಟಿದ್ದಾರೆ. ಯಡಿಯೂರಪ್ಪನವರು ಕೂಡ ನಾನು ಅವ್ರೇನಾದ್ರು ದೆಹಲಿಗೆ ಬಂದ್ರೆ ಕರ್ಕೊಂಡು ಹೋಗ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಇದರ ಜೊತೆಗೇನೆ ಇದೀಗ ಬಸವರಾಜ ಬೊಮ್ಮಾಯಿ ಅವರು ಕೂಡ OBC ಕೋಟಾದ ಅಡಿ ಟಿಕೆಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ವರಿಷ್ಠರ ಬಳಿ ಹೀಗೆ ಹೇಳಿದ್ದಾರೆ ಮಾಜಿ CM ಬಸವರಾಜ ಬೊಮ್ಮಾಯಿ ಅಂತಲೂ ಕೂಡ ಕೇಳ್ಬರ್ತಾ ಇರುವಂತಹ ಸಂಗತಿ. ಬೊಮ್ಮಾಯಿ ಮಾತಿಗೆ ನಾವು ತೀರ್ಮಾನಿಸ್ತೀವಿ ಅಂತ ವರಿಷ್ಠರು ಕೂಡ ಹೇಳಿದ್ದಾರೆ. 2 ಸಭೆಗಳಲ್ಲಿ ಟಿಕೆಟ್ ಬಗ್ಗೆ ಭರವಸೆಯನ್ನ ನೀಡಿಲ್ಲ ವರಿಷ್ಠರು. 2 ಸಭೆ ನಡೆದಿದೆ, ಅದಕ್ಕೆ ಯಾವುದೇ ಸಂಬಂಧಪಟ್ಟಂಗೆ ವರಿಷ್ಠರುಗಳು ಸಿಗುತ್ತೆ ಅನ್ನುವಂಥ ಭರವಸೆಯನ್ನ ಕೊಟ್ಟಿಲ್ಲ. ಆದರೆ ಅವರಿಗೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಒಂದ್ ಕಡೆ ಈಶ್ವರಪ್ಪನವ್ರ ಕಡೆಯಿಂದ ತೀವ್ರ ಅಂತ ಲಾಬಿ. ತೇಜುಕುಮಾರ್ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಡೀತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿಯ ಕೆಲ ಮಾಜಿ CMಗಳು ಕೂಡ ಅವರ ಬೆನ್ನಿಗೆ ನಿಂತಿದ್ದಾರೆ. ಕಿರಣ ನೇಡ್ಕ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ ನೇಡ್ಕ, ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಈಶ್ವರಪ್ಪನವರಿಗೆ ಟಿಕೆಟ್ ಕೈ ತಪ್ಪಿತ್ತು. ಆ ಸಂದರ್ಭದಲ್ಲಿ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನಾನೇನು ಲಾಬಿ ಮಾಡೋಕೆ ಹೋಗಲ್ಲ ಅಂತ ಅವ್ರು ಹೇಳ್ತಾ ಇದ್ರು ಕೂಡ ಪುತ್ರನ ಪರವಾಗಿ ಬಹಳಷ್ಟು ಲಾಬಿ ಮಾಡ್ತಾ ಇದ್ದಾರೆ. ಅದರಿಂದ ಅದು ಕೂಡ ಹಾವೇರಿ ವಿಚಾರವಾಗಿ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥ ಸಂಗತಿ. ಈಗ ಹಾವೇರಿ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಮಾಜಿ CMಗಳು ಈಗ ಲಾಬಿ ಮಾಡ್ತಾ ಇರುವಂಥದ್ದು ಎಷ್ಟು ಅನುಕೂಲ ಆಗ್ಬೋದು. ಜೊತೆಗೆ ಅಲ್ಲಿರುವಂಥವ್ರೆ BC ಪಾಟೀಲ್ ಸೇರಿದಾಗೆ ಕೆಲವರು ನಾವೇ ಟಿಕೆಟ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಪ್ರಬಲವಾದಂಥ ಲಾಬಿ ಮಾಡ್ತಾ ಇರುವಂಥದ್ದು. ಈಶ್ವರಪ್ಪನವರಿಗೆ ಏನಾದ್ರು ಹಿನ್ನಡೆ ತರಬಹುದಾ? ಏನ್ ಕತೆ? ಮಾಲ್ತೇಶ್, ಇಲ್ಲಿ ಈಶ್ವರಪ್ಪನವರು ತಮ್ಮ ಒಂದು ಹೈಕಮಾಂಡ್ ಜೊತೆಗಿನ ಸಂಪರ್ಕವನ್ನ ಮುಂದಿಟ್ಟುಕೊಂಡು ಅವರು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇಲ್ಲಿ ರಾಜ್ಯ ನಾಯಕರುಗಳು ಅಥವಾ ಮಾಜಿ ಮುಖ್ಯಮಂತ್ರಿಗಳು ಅವರಿಗೆ ಬೆಂಬಲವನ್ನ ಘೋಷಣೆ ಮಾಡುವಂತ ಅಥವಾ ಹೇಳಿಕೆಯನ್ನು ಕೊಡುವಂತ ಅವರಿಗೆ ಒಂದಷ್ಟು ಬೋನಸ್ ಆಗ್ಬೋದು, ಪ್ಲಸ್ ಪಾಯಿಂಟ್ ಆಗ್ಬೋದು. ಆದ್ರೆ ಅದನ್ನೇ ಇಲ್ಲಿ ಈಶ್ವರಪ್ಪನವರು ನೆಚ್ಕೊಂಡು ಕೂತಿಲ್ಲ. ಅವರು ವಿಧಾನಸಭಾ ಚುನಾವಣೆಯಲ್ಲಿ ನಾನು ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ದೇನೆ ಅನ್ನುವಂತ ಒಂದು ವಿಚಾರವನ್ನೇ ಮುಂದಿಟ್ಟುಕೊಂಡು ಅದರ ಜೊತೆಗೆ ಹೈಕಮಾಂಡ್ ಜೊತೆಗೆ ನಾಯಕರ ಜೊತೆಗೆ ತಮಗಿರುವಂತಹ ಸಂಪರ್ಕವನ್ನು ಬಳಸಿಕೊಂಡು ಅವರ ಪುತ್ರನಿಗೆ ರಾಜಕೀಯವಾದಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವಂತ ಒಂದು ಪ್ರಯತ್ನದಲ್ಲಿ ಅವರು ತೊಡಗಿದ್ದಾರೆ. ಇಲ್ಲಿ ಯಡಿಯೂರಪ್ಪನವರು ಹೇಳಿರುವಂತದ್ದು, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿರುವಂತದ್ದು ಎಲ್ಲವೂ ಕೂಡ ಇಲ್ಲಿ ಕಾಂತೇಶ್ ಅವರ ಟಿಕೆಟ್ ಪಡೆಯುವಂತಹ ಒಂದು ಈಶ್ವರಪ್ಪನವರ ಪ್ರಯತ್ನ ಇದೆ, ಅದಕ್ಕೆ ಒಂದಷ್ಟು ಬಲವನ್ನ ತುಂಬಬಹುದು. ಇಲ್ಲಿ ಯಡಿಯೂರಪ್ಪನವರು ಕೂಡ ಹೇಳಿರುವಂತಹ ವಿಚಾರ ಏನಂದ್ರೆ ಮಾಲ್ತೇಶ್, ಇಲ್ಲಿ ಯಡಿಯೂರಪ್ಪನವರು ಕೇಂದ್ರ ಚುನಾವಣಾ ಸಮಿತಿಯ ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿಯ ಸದಸ್ಯರಾಗಿದ್ದುಕೊಂಡು ಕೂಡ ಒಂದು ಪ್ರಯತ್ನವನ್ನ ಮಾಡಲಿಲ್ಲ ಅನ್ನುವಂಥ ಒಂದು ಮಾತುಗಳು ಬರಬಾರದು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಇದೀಗ ನಿನ್ನೆ ಘಟನೆಯ ಬಳಿಕ ಇಲ್ಲಿ ಯಡಿಯೂರಪ್ಪನವರು ಈ ಮಾತನ್ನ ಹೇಳಿರುವಂತ, ಅಂದ್ರೆ ಈಶ್ವರಪ್ಪನವರು ನನ್ನ ಜೊತೆ ದೆಹಲಿಗೆ ಬಂದ್ರೆ ನಾನು ಭೇಟಿಯನ್ನ ಮಾಡಿಸ್ತೀನಿ, ಪ್ರಯತ್ನವನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿರುವಂತ. ಯಾಕೆಂದ್ರೆ ನಿನ್ನೆ ಆದಂತಹ ಘಟನೆ, ಹಾವೇರಿಯಿಂದ ಹೋಗಿರುವಂತಹ ಒಂದಷ್ಟು ಬಿಜೆಪಿ ಕಾರ್ಯಕರ್ತರು ಮತ್ತು ಈಶ್ವರಪ್ಪನವರ ಬೆಂಬಲಿಗರೇನು ನಿನ್ನೆ ಕಾಂತೇಶ್ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕನ್ನುವಂತಹ ಒಂದು ಒತ್ತಾಯವನ್ನು ಮುಂದಿಟ್ಟರು. ಅದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಅವರು ಒತ್ತಾಯವನ್ನು ಮಾಡಿರುವಂತದ್ದು. ಆ ಸಂದರ್ಭಕ್ಕೆ ಅಲ್ಲಿ ಯಡಿಯೂರಪ್ಪನವರು ಆ ಮಾತನ್ನ ಹೇಳಬೇಕಾಗಿತ್ತು. ಯಾಕೆಂದ್ರೆ ಅಲ್ಲಿ ಬೆಂಬಲಿಗರ ಒಂದು ಒತ್ತಾಯವನ್ನ ತಣಿಸುವುದಕ್ಕೆ ಆ ಕ್ಷಣಕ್ಕೆ ಅದನ್ನ ಅವ್ರನ್ನ ಸಮಾಧಾನ ಪಡಿಸುವಂತ ಒಂದು ಹೇಳಿಕೆಗೆ ಯಡಿಯೂರಪ್ಪನವರಿಂದ ಆ ಹೇಳಿಕೆ ಬಂದಿರಬಹುದು. ಇದು ಒಂದು ಕಡೆ. ಆದ್ರೆ ಮೊನ್ನೆ ನಡೆದಂತಹ ದೆಹಲಿಯಲ್ಲಿ ರಾಜ್ಯ ನಾಯಕರ ಜೊತೆಗಿನ ವರಿಷ್ಠರ ಮಾತುಕತೆ ನಡೆಯಿತು. ಆ ಸಂದರ್ಭಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಹಾವೇರಿಯಿಂದ ಅವರು ಸ್ಪರ್ಧೆ ಮಾಡುವಂತಹ ವಿಚಾರವನ್ನು ಕೂಡ ಒಂದಷ್ಟು ಚರ್ಚೆಯನ್ನು ಮಾಡಲಾಗಿದೆ. ಆ ಸಂದರ್ಭಕ್ಕೆ ವರಿಷ್ಠರು ಬೊಮ್ಮಾಯಿ ಅವರ ಜೊತೆ ನಿಮ್ಮ ಸ್ಪರ್ಧೆ ವಿಚಾರವಾಗಿ ಏನು ಅನ್ನುವಂಥ ವಿಚಾರವನ್ನ ಕೇಳಿದಾಗ ಬೊಮ್ಮಾಯಿ ಅವರು ಆ ಸಂದರ್ಭಕ್ಕೆ ಒಂದು ಮಾತನ್ನು ಹೇಳಿದ್ದಾರೆ. ಅಂದ್ರೆ OBC ಕೋಟಾದಡಿ ಕಾಂತೇಶ್ ಅವರಿಗೆ ಟಿಕೆಟ್ ಅನ್ನ ಕೊಡೋದಾದ್ರೆ ನೀವು ಕೊಡಬಹುದು, ಆ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಬಹುದು ಅನ್ನುವಂತ ಮಾತನ್ನ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಕಿರಣ್, ನಮ್ಗೆ ಇಲ್ಲಿ ಕಾಂತೇಶ್ ಅವರು ವಿಚಾರವಾಗಿ ಹೇಳ್ತಾ ಇದ್ರು. ಅದರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಜಗದೀಶ್ ಶೆಟ್ಟರ್ಗೆ ಲೋಕಸಭಾ ಟಿಕೆಟ್ ಅನ್ನ ಕೊಡಿಸೋದಕ್ಕೆ BS ಯಡಿಯೂರಪ್ಪನವರು ಬಹಳ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ದೆಹಲಿ ನಾಯಕರುಗಳಿಗೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಯಡಿಯೂರಪ್ಪನವರು. ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಕೊಡಿ, ಬೆಳಗಾವಿಯಿಂದ ಅವ್ರೇನಾದ್ರು ಕಂಟೆಸ್ಟ್ ಮಾಡಬಹುದಾ ಅನ್ನುವಂಥದ್ದು ವಿಚಾರ ಇತ್ತು. ಬಟ್ ಬೆಳಗಾವಿ ವಿಚಾರವಾಗಿ ಜಗದೀಶ್ ಶೆಟ್ಟರ್ ಅವರು ಒಲವನ್ನ ಹೊಂದಿಲ್ಲ. ಅಲ್ಲಿ ಈಗ ಆಲ್ರೆಡಿ ಇರುವಂತಹ ಸಿಟ್ಟಿಂಗ್ MP ಆಗಿರುವಂತಹ ಮಂಗಳಾ ಅಂಗಡಿಯವರು ಅಥವಾ ಅವರ ಪುತ್ರಿಗೆ ಟಿಕೆಟ್ ಸಿಗ್ಬೋದು ಅನ್ನುವಂಥದ್ದು ವಿಚಾರ ಇದೆ ಸ್ಫೂರ್ತಿ ಅವರಿಗೆ. ಆ ತರಣ ಅಂತ ಲಾಬಿಯಲ್ಲಿ ನಡೀತಾ ಇದೆ. ಆಮೇಲೆ ಬೀಗರು ಕೂಡ ಯಾರಿಗೆ ಜಗದೀಶ್ ಶೆಟ್ಟರ್ ಅವರಿಗೆ. ಈಗ ಜಗದೀಶ್ ಶೆಟ್ಟರ್ ಅವರು ಹಾವೇರಿ ಅಥವಾ ಧಾರವಾಡ ಕ್ಷೇತ್ರದ ಮೇಲೆ ಬಹಳ ಕಣ್ಣಿಟ್ಟಿದ್ದಾರೆ. 2 ಕಡೆ ಶೆಟ್ಟರ್ ಅವರನ್ನ, ಅಂದ್ರೆ 2ರಲ್ಲಿ 1 ಕಡೆ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ಬಹಳ ಪ್ರಯತ್ನ ಆಗ್ತಾ ಇದೆ. ಆದ್ರೆ ಯಾವುದೇ ಹಂತಲ್ಲೂ ಕೂಡ ಮನಸ್ಸು ಇಲ್ಲಿ ತನಕ ವರಿಷ್ಠರು ನಿಖರವಾಗಿ ಮಾಡಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಿರಣ್ ನಮ್ಮ ಜೊತೆಗೆ ಹಾಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಜಗದೀಶ್ ಶೆಟ್ಟರ್ ಅವ್ರ ಕಥೆ ಏನು? ಹಾವೇರಿ ಅಥವಾ ಅವ್ರನ್ನ ಧಾರವಾಡ ಕ್ಷೇತ್ರದಿಂದ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ಬಹಳ ಪ್ರಯತ್ನ ಯಡಿಯೂರಪ್ಪನವ್ರ ಕಡೆಯಿಂದ ಆಗ್ತಾ ಇದೆ. ಅದು ಯಾವ ಮಟ್ಟಿಗೆ ಮನ್ನಣೆ ಸಿಗಬಹುದು ಕಿರಣ್?
ಮಾಲ್ತೇಶ್, ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ವಿಚಾರವಾಗಿ ಮಾತುಕತೆಯನ್ನ ಮಾಡಿ ಆ ನಿಟ್ಟಿನಲ್ಲಿ ಕೆಲವೊಂದಷ್ಟು ಭರವಸೆಗಳು ಸಿಕ್ಕಿದ ಬಳಿಕ ಅವರು ಬಿಜೆಪಿಗೆ ವಾಪಸ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಿದ್ದಂತಹ ವಿಚಾರ. ಹೀಗಾಗಿ ಈಗ ಲೋಕಸಭಾ ಚುನಾವಣೆಯಲ್ಲಿ ಶೆಟ್ಟರ್ ಅವರು ಮತ್ತೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತ ಎಲ್ಲಾ ರೀತಿಯಲ್ಲೂ ಕೂಡ ಅವರು ಸಿದ್ಧರಾಗಿದ್ದಾರೆ. ಆದ್ರೆ ಈಗ ಸಮಸ್ಯೆ ಉಂಟಾಗಿರುವಂತದ್ದು ಕ್ಷೇತ್ರದ ವಿಚಾರ. ಇಲ್ಲಿ ಬಿಜೆಪಿ ಹೈಕಮಾಂಡ್ ಈ ಶೆಟ್ಟರ್ ಅವರನ್ನ ಕಣಕ್ಕಿಳಿಸುವುದಾದ್ರೆ ಬೆಳಗಾವಿಯಿಂದ ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡುವಂತದ್ದು ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಯೋಚನೆಯನ್ನ ಮಾಡಿದೆ. ಆ ನಿಟ್ಟಿನಲ್ಲಿ ಶೆಟ್ಟರ್ ಅವರ ಜೊತೆ ಕೂಡ ವಿಚಾರವಾಗಿ ಮಾತುಕತೆಯನ್ನು ಕೂಡ ಮಾಡಲಾಗಿದೆ. ಆದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಕ್ಷೇತ್ರದ ಬಗ್ಗೆ ಅಷ್ಟಾಗಿ ಒಲವಿಲ್ಲ. ಬದಲಾಗಿ ಅವರು ಹಾವೇರಿ ಅಥವಾ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಿಂದ ಕಣಕ್ಕಿಳಿಯುವ ನಿಟ್ಟಿನಲ್ಲಿ ಅವರು ಒಂದಷ್ಟು ಆಸಕ್ತಿಯನ್ನು ಹೊಂದಿದ್ದಾರೆ. ಆದ್ರೆ ವಿಪರ್ಯಾಸ ಅಂದ್ರೆ ಶೆಟ್ಟರ್ ಅವರಿಗೆ ಯಾವ ಕ್ಷೇತ್ರದ ಮೇಲೆ ಆಸಕ್ತಿ ಇದೆಯೋ ಆ ಕ್ಷೇತ್ರದಲ್ಲಿ ಅವರಿಗೆ ಟಿಕೆಟ್ ಅನ್ನು ಕೊಡೋದಕ್ಕೆ ಬಿಜೆಪಿ ವರಿಷ್ಠರಿಗೆ ಅಷ್ಟೊಂದು ಒಲವಿಲ್ಲ. ಶೆಟ್ಟರ್ ಅವರನ್ನ ಯಾವ ಕ್ಷೇತ್ರದಲ್ಲಿ ಕಣಕ್ಕಿಳಿಸಬೇಕು ಅನ್ನುವಂತ ಒಲವನ್ನ ಬಿಜೆಪಿ ಹೊಂದಿದೆಯೋ ಆ ಕ್ಷೇತ್ರದಲ್ಲಿ ಕಣಕ್ಕಿಳಿಯೋದಕ್ಕೆ ಸ್ಪರ್ಧೆಯನ್ನು ಮಾಡೋದಕ್ಕೆ ಶೆಟ್ಟರ್ ಅವರಿಗೆ ಒಲವಿಲ್ಲ. ಹೀಗಾಗಿ ಈ ವಿಚಾರದ ಬಗ್ಗೆ ಒಂದಷ್ಟು ಗೊಂದಲಗಳು ಇನ್ನು ಕೂಡ ಮುಂದುವರೆದಿದೆ. ಮಾಲ್ತೇಶ್, ಓಕೆ ಥ್ಯಾಂಕ್ ಯು ಕಿರಣ್.